ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ KC ವೀರೇಂದ್ರ ಅವರಿಗೆ ಪ್ರೀತಿಯಿಂದ ಪಪ್ಪಿ ಅಂತ ಕರೀತಾರೆ. ಆ ಪಪ್ಪಿ ಕೋಟೆ ಕಟ್ಕೊಂಡಿದ್ದಾರೆ. ಎಂಥ ಕೋಟೆಪ್ಪ ಅಂದ್ರೆ ಜೂಜಿನ ಕೋಟೆ, ಕ್ಯಾಶನೋ ಕೋಟೆ. ಈ ಸಮಾಜದಲ್ಲಿ ಯಾವ್ದು ಬೇಡಂತ ಜನ ಬಯಸ್ತಾರೋ, ಯಾವ ನೈತಿಕತೆ ವಿರೋಧ ಮಾಡ್ತಾರೆ ಎಲ್ಲರೂ, ಅಂಥ ಕೆಲಸದಲ್ಲಿ ಪಾರಂಗತರು, ಮಾಹಿರು ಅವರೆಲ್ಲ ಈ ಕಾರ್ಯಗಳ ನಡೆಸುವ ಕೇಂದ್ರದ ಮೇಲೆ ಏಕಾಏಕಿ ನಮ್ಮ ED ಗೊತ್ತದೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದಾಳಿ ಮಾಡ್ಯದ. ಭಾಳ ಬೆಸ್ಟ್ ಕೆಲಸ. ಯಾಕಂತಂದ್ರೆ ಇಲ್ಲೆಲ್ಲ ಇಲ್ಲೀಗಲ್ಲು ಏನು ಎಲ್ಲ ನಡೀತದೆ. ಇಂಥವ್ರು ನಮ್ಮ ಶಾಸಕರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ವಿಶೇಷವಾಗಿ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕರು ಇಲ್ಲಿ ಬಂದು ನೋಡ್ರಿ. ಕಾಂಗ್ರೆಸ್ ಶಾಸಕರು BJP ಶಾಸಕರಾಗಿದ್ರೆ ಮಾತು ಬೇರೆ ಇರ್ತೈತಿ. ಯಾಕೋ ED ಅವ್ರು BJP ಶಾಸಕರು ಕಾಣಲಿರೋ ಅಂಥವ್ರು ಕಾಣ್ತದಪ್ಪ. BJPಯಲ್ಲಿ ಭಾಳ ಸಜ್ಜನರಿದ್ದಾರೆ ಕಾಣ್ತದ. ಅದಕ್ಕೆ ಕಾಂಗ್ರೆಸ್ಸಿಗೆ ನಾವು ಟಾರ್ಗೆಟ್ ಮಾಡಿ ಹಿಡಿತಾ ಇದ್ದಾರೆ. ಅಡ್ಡಿಲ್ಲ ಗಡಿ ಕಾಂಗ್ರೆಸ್ಸಿನಾದರೂ ಆಗಲಿ JDS ದೋಸ್ತರದಾರ, ಮೋಸ್ಟ್ಲಿ ಅವ್ರನ್ನ ಹೇಳಲಿಕ್ಕಿಲ್ಲ. ಕಾಂಗ್ರೆಸ್ಸಲ್ಲಿ ಹೇಳಿದಾರೆ ಒಳ್ಳೆಯ ಕೆಲಸ ಮಾಡಿದ್ರು. ಇದರ ಅರ್ಥ ಅವ್ರು ಟೀಕಾ ಮಾಡಲಿಕ್ಕಿಲ್ಲ. ಯಾಕಂತಂದ್ರೆ ಇವು ತಪ್ಪಲ್ಲರಿ. ನೋಡ್ರಿ ಅವರು ಎಲ್ಲೆಲ್ಲಿ ಏನು ಶೋಧ ಮಾಡಿರಿ ಅವರು ಎಲ್ಲ. ನಮ್ಮ ಪಪ್ಪಿ KC ವೀರೇಂದ್ರ ಶಾಸಕ ಆನ್ಲೈನ್ ಗೇಮಿಂಗ್ ಮಾಡಿಸುವಂಥದ್ದು. ಯಾವಪ್ಪ ಗೋವಾದ ಕ್ಯಾಶಿನೋ ಗೋಲ್ಡ್, ಓಷನ್ ರಿವರ್ಸ್ ಕ್ಯಾಶಿನೋ, ಪಪ್ಪೀಸ್ ಕ್ಯಾಶಿನೋ, ಫ್ರೈಡ್, ಓಷನ್ 7 ಕ್ಯಾಶಿನೋ, ಬಿಗ್ ಡ್ಯಾಡಿ ಕ್ಯಾಶಿನೋ, ಫ್ರೈಡ್ ಇದೆಲ್ಲ ದಾಳಿ ಬೆಳೆದಾರ. ಇನ್ನು ಬೇರೆ ಮತ್ತೆ ಹೋಗ್ತಾನೆ ಮತ್ತೆ ಬೇರೆ. ನೋಡ್ರಿ ಗೋವಾ ತುಂಬ ಇವರ ಕ್ಯಾಶು ಕಾಂಗ್ರೆಸ್ ಶಾಸಕ ಅಂಥೇಳಿ ಅಟ್ಯಾಕ್ ಆಗಿದೆ. ಅದು ಒಪ್ಕೋಬೇಕಾಗ್ಯದ. ಬಟ್ ಇವೆಲ್ಲ ಕ್ಯಾಶಗಳು ಏನಪ್ಪ ಅಂತಂದ್ರೆ ದುಡ್ಡನ್ನು ಕಸ್ಕೊಳ್ಳುವಂಥ ಕೇಂದ್ರಗಳು ಜೂಜಕ್ಕೆ ಒಳಗೆ ಮಾಡಿಸಿ ಮನುಷ್ಯನ ವ್ಯಕ್ತಿತ್ವ ಹಾಳು ಮಾಡುವಂಥದ್ದು. ದೇಶ ಡೆವಲಪ್ ಆಗಬೇಕಾಗ್ಯದ. ಪಾಪ ಎಲ್ಲ ಕ್ಯಾಶಗಳು ದುಡ್ಡು ಕಳ್ಕೊಂಡು ಮೇಲೋ ಕಳಿಸಿದ ಮೇಲೋ ಏನು ಮಾಡ್ಲಿಕ್ಕೆ ಸಾಧ್ಯ. ಇಂಥ ಉದ್ಯೋಗ ಮಾಡಿ ಬೆಳೀರಿ ಅಂಥೇಳಿ ನಮ್ಮ ಶಾಸಕರು ಸಲಹೆಯನ್ನು ಕೊಡುವಂಥದ್ದು. ಆಡಿಸಿ ದುಡ್ಡು ಮಾಡಿ ಇಲೆಕ್ಷನ್ದಲ್ಲಿ ಖರ್ಚು ಮಾಡಿ ಆರಿಸಿ ಬರುವಂಥದ್ದು. ಈ ವ್ಯವಸ್ಥೆ ನಮ್ಮಲ್ಲಿ ಘನಘೋರವಾಗಿದೆ. ಆ ದಿಶೆಯಲ್ಲಿ ಇವತ್ತು ನಮ್ಮ ED ಅಟ್ಯಾಕ್ ಮಾಡಿದ್ದಂತ ಭಾಳ ಸಂತೋಷ. ಹಾಗೆ ಇಲ್ಲಿ ಕಾಂಗ್ರೆಸ್ಸಿನ ಏನು ಮಾಡಬೇಕಾಗಿದೆಪ್ಪ ಅಂದರೆ, ಕರ್ನಾಟಕದ ಕಾಂಗ್ರೆಸ್ ಅದ, ಲೋಕಾಯುಕ್ತ ಅವ್ರದ್ದು ಅದ. ಇಂಥ BJP ಶಾಸಕರು ಯಾರಿದ್ದಾರೆ ಅವ್ರ ಮೇಲೆ ಅಟ್ಯಾಕ್ ಮಾಡಿಸ್ಬಾರ್ದು. ಸುಮ್ಮನೆ ಬೇಕು ಅಂತ ಕುಡಿದ್ರಲ್ಲೇ ಆರೋಪ ಮಾಡೋದ್ರಲ್ಲಿ ಏನೂ ಆಗ್ತಿಲ್ಲ. ಬೇರೆ ಕಾಂಗ್ರೆಸ್ಗೆ ಅಷ್ಟೇ ಅಂತಾರೆ, ಕಾಂಗ್ರೆಸ್ಗೆ ಅಷ್ಟೇ ಅಂತಾರೆ. ಅವ್ರು ಮಾಡ್ಯಾರ, ನೀವು ಮಾಡಿರಿ, ಏನು ತಪ್ಪದ ಅದ್ರೊಳಗೆ. ಇದು ಸಮಾಜ ದಿಶಾಬೋಧ ಮಾಡುವಂಥ ಕ್ಯಾಶನೋ ಉದ್ಯೋಗ ಮಾಡಿಸೋದಪ್ಪ ಅಂದ್ರೆ ಸಮಾಜ ದಿಶಾಬೋಧ. ಯಾರೋ ಕೆಲವು ಜನ ಬುದ್ಧಿವಂತರು ದುಡ್ಡು ಮಾಡ್ಕೊಂಡು ಹೋಗುವಂಥದ್ದು, ಕೋಟಿ ಗಳಿಸುವಂಥದ್ದು. ಪಾಪ ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ ದುಡ್ಡನ್ನು ಹರ್ಕೊಳ್ಳು ಜೂಜ್ ಆಡ್ಸಾಗೈತಿ. ಆನಂತರ ನೋಡ್ರಿ ಬೆಂಗಳೂರು ಮುಂಬೈನ ಕಿಂಗ್ 567, ರಾಜ 567, ಪಪ್ಪೀಸ್ 003, ರತ್ನ ಗೇಮಿಂಗ್ ಎಂಬ ಆನ್ಲೈನ್ ಗೇಮಿಂಗ್ ಕಚೇರಿಗಳು ಇಲ್ಲೂ ಅಟ್ಯಾಕ್ ಮಾಡಿದ್ದಾರೆ. ನೋಡ್ರಿ ಎಷ್ಟವ್ರು ಇವರು ಎಲ್ಲ. ಬೆಂಗಳೂರಾಗೈತಿ, ಮುಂಬೈದಾಗೈತಿ, ಎಲ್ಲ ಕಡೆ ಐತಿ ಆನ್ಲೈನ್ ಗೇಮಿಂಗ್. ಮತ್ತು ಅಲ್ಲೇ ಲೀಗಲ ಅಂತಂದ್ರೂ ಸಹಿತ ಜೂಸ್ ಅಂದರೆ ಇಲ್ಲಿ ಲೀಗಲನ ಅನೈತಿಕನ. ಅದರಲ್ಲಿ ಎರಡು ಮಾತಾಡಿದ ಆಡಿಸಬಾರ್ದು. ಒಬ್ಬ ಶಾಸಕರಾಗಿಂಥವು ಜನರಿಗೆ ಒಳ್ಳೆ ಮಾರ್ಗದರ್ಶನ ಮಾಡಬೇಕಾದ ಈ ಶಾಸಕರು ಈ ಹಾದಿಯಲ್ಲಿ ನಡೆದಿದ್ದಾರೆ. ಇದನ್ನು ಟೀಕಾ ಮಾಡೋಣ. ಅದಕ್ಕೆ ಬರೀ ಕಾಂಗ್ರೆಸ್ಗೆ ಅಷ್ಟೇ ಕಾಣ್ತಾರೆ ಇಲ್ಲ, BJPಗೂ ಕೇಳೋಣ ಅಥವಾ EDನ ಕೇಳಬೇಕಾಗಿದೆ ಇವತ್ತು. ಅದ ನಂತರ ಮತ್ತು ಸಿಕ್ಕಿಂನಲ್ಲಿನ ಪಪ್ಪೀಸ್ ಕ್ಯಾಶಿನೋ, ಫ್ರೈಡ್, ಮೇಘೇರ್ ಕ್ಯಾಶಿನೋ ಮತ್ತು ಮೇಘೇರ್ ರೆಸಾರ್ಟ್ಸ್ ಆ್ಯಂಡ್ ಕ್ಯಾಶಿನೋ. ನೋಡಿರಿ ಆ್ಯಕ್ಚುಲಿ ಸಿಕ್ಕಿಂದಲ್ಲಿ ಬ್ಯಾನ್ ಅದರ ಇದು. ಅಲ್ಲೂ ಆಡಿಸ್ತಾರೆ. ಹೆಂಗೆ ಆಡಿಸ್ತಾರೆ ಅವ್ರಿಗೆ ಬಿಟ್ಟಂಥ ವಿಷಯ. ಅಲ್ಲಿ ಆಡ್ತಾರೆ, ಜನ ಆಡಿಸ್ತಾರೆ. ಸಿಕ್ಕಿಂನಲ್ಲಿ ಬ್ಯಾನ್ ಅದ. ಗೋವಾದಲ್ಲಿ ಅಂದರೆ ಕ್ಯಾಶಿನೋ ಪಾಪ ಎಲ್ಲ ತುಂಬ ಅದಕ್ಕೆ ಆಡಕ್ಕೆ ಹೋಗ್ತಾರೆ ನಮ್ಮ ಜನ ಗಳಿಸೋಳಕ್ಕೆ. ಒಂದು ದಿನದೊಳಗೆ ನಾವು ಕೋಟ್ಯಾಧೀಶರು ಆಗಬೇಕು ಅಂತೇಳಿ. ಇದು ಭಾಳಷ್ಟು ಲಾಟ್ರಿ ಆಯ್ತು, ಇವಾಯ್ತು, ಜ್ಯೂಸ್ ಆಯ್ತು, ಮತ್ತೇನಾಯ್ತು, ಇವೆಲ್ಲರೂ ಏನಪ್ಪ ಅಂತಂದ್ರೆ ದಿಢೀರ್ ಶ್ರೀಮಂತರಾಗುವ ದಾರಿಗಳಿಗಾಗಿ ಹೋಗ್ತಾಯಿದ್ರು. ಮಾರ್ಗದ್ದು ಎಲ್ಲ ಈ ದೇಶ ಅಭಿವೃದ್ಧಿ ಮಾಡುವಂಥದ್ದಲ್ಲಿದು, ದೇಶನ ಹಾಳು ಮಾಡುವಂಥ ವಿಚಾರಗಳೆಲ್ಲನೂ ಅದರಲ್ಲಿ ಇವರದ. ನಮ್ಮವರು ಭಾಳ ಸಂತೋಷ. ಮುಂದೆ ಜೋಧ್ಪುರದಲ್ಲಿನ ಪಪ್ಪೀಸ್ ಕ್ಯಾಶಿನೋ, ಫ್ರೈಡ್, ಪಪ್ಪೀಸ್ ನಮ್ಮ ವೀರೇಂದ್ರ KC ಅವರು ಅಲ್ಲಿ ಜೋಧ್ಪುರದಲ್ಲಿ, ಅದು ರಾಜಸ್ಥಾನದಲ್ಲೇ
ಚಳ್ಳಕೆರೆಯಲ್ಲಿ ವೀರೇಂದ್ರ ಪಪ್ಸಿ ಮತ್ತು ಸೋದರರ 4 ಮನೆ ಮತ್ತು 1 ಕಚೇರಿ, ಚಿತ್ರದುರ್ಗದಲ್ಲಿ ಆಪ್ತರಿಗೆ ಸೇರಿದ 2 ಮನೆಗಳು ಹೋಗಿ ಎಲ್ಲ ಅಟ್ಯಾಕ್ ಮಾಡಿದ್ದಾರೆ. ಇಡಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ಹಿಡಿದ್ದಾರೆ ಎಲ್ಲರನ್ನು. ಜೊತೆಗೆ ಬೆಂಗಳೂರಿನ ಸಹಕಾರ ನಗರದಲ್ಲಿಯೂ ವೀರೇಂದ್ರ ಮನೆ ಅಲ್ಲಿಯೂ ಸಹ ದಾಳಿ ಮಾಡಿದ್ದಾರೆ. ಹಿಂಗೆ ಎಲ್ಲ ಕಡೆ ದಾಳಿ, ಇನ್ನೂ ಅದು ದಾಳಿ ಆಗ್ಯದ, ದುಡ್ಡಿನೂ ಉಳಿಸ್ತಾ ಇದ್ದೀನಿ. ಇದೆಲ್ಲ ಕ್ಷಣಕ್ಕೆ ಡೆವಲಪ್ ಆಗ್ತದೆ. ಈಗ ನ್ಯೂಸು ಬರ್ತಾಯಿದೆ. ಈ ಒಂದು KC ವೀರೇಂದ್ರ ಅವರು ಈ ರೀತಿಯಾಗಿ ಈ ಕ್ಯಾಶಿನೋ ಮೂಲಕ ದುಡ್ಡು ಗಳಿಸುವಂತಹ ಜನ ಇವರು ನಮ್ಮ ಸಮಾಜಕ್ಕೆ ಏನು ಕೊಡುವಂಥವ್ರು ಅದಾರ. BJPಗೂ ಇವರು ಅಟ್ಯಾಕ್ ಮಾಡಿದ್ದು ಹಿಡಿದು ಸರಿ ಅದ, ಆದರೆ ಈ ನಮ್ಮ ಇಡಿ ಇದು ಸರಿ ಅದ. ಬಟ್ BJPಗೆ ಇವ್ರು ಕಾಣ್ತಾ ಇಲ್ವ ಕಣ್ಣಿಗೆ ಅನ್ನೋದು ಒಂದು ಪ್ರಶ್ನೆ ಇಲ್ಲ. ಅದೊಂದಿಷ್ಟು BJPಗಳು ಇಂಥವ್ರು ಇದ್ರೆ ಇಲ್ಲ ಅಂತ ತಿಳ್ಕೊಂಡು, ಯಾಕಂದ್ರೆ ಹಿಡಿದಿಲ್ಲ ಅಂದ್ಕೊಂಡು ಇಲ್ಲ ನಾನು ಅದ್ರ ಕೆಲವಷ್ಟು ನಾವೆಲ್ಲ ನೋಡಿದಾಗ ಕಣ್ಣಿಗೆ ಕಾಣೋದು ಕೆಲವೊಂದಿಷ್ಟು ಇದ್ದಾವೆ. ನೀವು ನೋಡಿರ್ತೀರ ಅದನ್ನು ಯಾರು ಹೇಳ್ತಾರೆ. ಆ ವಿಷಯದಾಗ ಕಾಂಗ್ರೆಸ್ಸಿಗರು BJPಗಳು ಒಂದಾಗಿ ಬಿಟ್ಟಿರ್ತಾರೆ ಅವರು. ಆಗ ಯಾಕೆಂದ್ರೆ ಇವತ್ತಿನ ರಾಜಕೀಯಕ್ಕೆ ಅದ್ರ ದುಡ್ಡನ್ನು ಹೆಚ್ಚಿಗೆ ಬರ್ತದೆ. ದುಡ್ಡು ಬರೋ ಹಾದಿಗಳು ಯಾವಪ್ಪ, ಇಂಥ ಹಾದಿಗಳು ಕಡೆ ಆ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಮತ್ತು ಇಂಥ ಉದ್ಯೋಗ ಬೆಳೆಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ನೋಡಿ ಎಲ್ಲಿದೆ ಇವ್ರದ್ದೆಲ್ಲ, ಗೋವಾದಲ್ಲದ, ಬ್ಯಾಂಗ್ಳೂರದಲ್ಲದ, ಮುಂಬೈದಲ್ಲದ, ದೇಶ ತುಂಬ ಎಲ್ಲ, ಸಿಕ್ಕಿಮ್ದಲ್ಲದ, ಈವನ್ ದುಬೈದಲ್ಲೂ ಅದಂತೆ. ದುಬೈಲಿಂದ ಆನ್ಲೈನ್ ಗೇಮ್, ಅದು ದುಬೈದಲ್ಲಿ ಬ್ಯಾನ್ ಅದಾವೆ. ಇದರಲ್ಲಿ ಆನ್ಲೈನ್ ಮೇಲೆ ಗೇಮ್ ಆಡಿಸುವಂಥ ಕೆಲಸವನ್ನು ಇಲ್ಲಿ ಇದ್ಕೊಂಡು ಮಾಡ್ತಾಯಿದ್ದಾರೆ. 1, 2 ಹೇಳೋದಕ್ಕೆ ಅದೇ ಕಾಲಕ್ಕೆ ಈ ಒಂದು KC ತಿಪ್ಪೇಸ್ವಾಮಿಯವರು ದುಬೈನಲ್ಲಿ ಏನಪ್ಪ ಅಂತಂದ್ರೆ ಡೈಮಂಡ್ಸ್ ಆಫ್ ಟೆಕ್, TRS ಟೆಕ್ನಾಲಜೀಸ್ ಮತ್ತು Prime 9 ಟೆಕ್ನಾಲಜೀಸ್ ಎಂಬ 3 ಕಂಪ್ನಿಗಳನ್ನು ತೆಗೆದ ನೋಂದಣಿ ಮಾಡಿ ಆ 3ರಿಂದನೂ ಭಾರತದಲ್ಲಿನ ಆನ್ಲೈನ್ ಗೇಮಿಂಗ್ ಪ್ಲಾಟ್ಫಾರ್ಮ್ಗಳನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ. ಅಂದರೆ ಒಟ್ಟಾರೆಯಾಗಿ ಇವರ ಕುಟುಂಬದವರು, ಇವ್ರ ಸಂಬಂಧಿಕರು ಕೆಲಸ ಮಾಡ್ತಾ ಹೊರಟಿದ್ದಾರೆ. ಇದೆಲ್ಲ ಇವತ್ತು ನಾವು ನೋಡ್ತಾ ಇದ್ದೀವಿ, ವರದಿಗಳು ಬರ್ತಾ ಇದ್ದಾವೆ. ನಿಜವಾಗಿಯೂ ಇದೆಲ್ಲ ಗಾಬರಿಗೊಳಿಸುವಂಥದ್ದು. ಅಂದರೆ ಗಾಬರಿ ಆಗಬೇಕು, ಆದರೆ ಯಾರೂ ಆಗ್ತಾನೂ ಇಲ್ಲ ಆ ವಿಷಯದಲ್ಲಿ. ಹಿಂಗೆ ರೀ ಎಲ್ಲರೂ ಅದನ್ನೇ ಮಾಡ್ತಾರೆ ಬಿಡ್ರಿ, ಹಿಂಗೆ ರೀ ಎಲ್ಲರೂ ಅದನ್ನೇ ಮಾಡ್ತಾರೆ. ಒಟ್ಟಾರೆ ನೀವು ಏನು ಮಾಡ್ತೀವಿ ಮಾಡಪ್ಪ, ಗಂಟು ಮಾಡು, ರಾಜಕಾರಣಿ ಆಗು, ಲೀಡರ್ ಆಗು, ಇಷ್ಟ ನಾವು ಕಲಿಸ್ತಾ ಇದ್ದೀವಿ ಈ ವ್ಯವಸ್ಥೆ ಒಳಗೆ. ಇದು ಹೋಗೋದು ಯಾವಾಗ ಅಂತ ಇಡಿ ಅವರಂತೆ ಈಗಂತಿದ್ರಿಂದ ಮೋಸ್ಟ್ ಪ್ರೊಬಲಿ ಇದನ್ನು ಎಲ್ಲರೂ ಕೂಡ ಹಿಡಿಸ್ತಾರೆ. ಆಮದು ಬೇರೆ, ಯಾಕಂದರೆ ಕಾಂಗ್ರೆಸ್ಸಲ್ಲಿ BJPಯಲ್ಲಿ ಮತ್ತು ಇದು ಶಿಕ್ಷಣ ಇವ್ರಿಗೆ ಆಗ್ತದೆ ಅಂತ ಗ್ಯಾರಂಟಿ ಇಲ್ಲ. ಇಲ್ಲಿವ್ರಿಗೆ ಎಷ್ಟು ಆಗ್ಯದಪ್ಪ ಇಡಿ ದಾಳಿ ಮಾಡಿದ್ದು ಕಾಂಗ್ರೆಸ್ಸಿನ ಮೇಲೆ, ಎಷ್ಟು ಈ ಲೀಗಲ್ ಕೆಲವೊಂದು ಅದಾವೆ. ಅದರಲ್ಲೇ ಲೀಗಲ್ ಇದ್ರಾಗ ದಾಳಿಸ್ಕೊಂಡು ಹೋಗಿ ಬಿಡ್ತಾರೆ. ಈಗಂತ ಅವ್ರಿಗೆ ಹೆಸರು ಮಾಡ್ಕೋಬೇಕಾಗಿತ್ತು, ಮಾಡ್ಕೊಂಡಿದ್ರು. ಹೀಗಾಗಿ KC ವೀರೇಂದ್ರ ಅವರು ಇವತ್ತು ನಮಗೆ IT ಹೀರೋ ಆಗಿ ಕಾಣ್ತಾ ಇದ್ದಾರೆ. ಆದರೆ ಇವ್ರಿಗೆ ಶಿಕ್ಷೆ ಆಗ್ತದೇನೋ ಅಂತ ಅನ್ನೋದೊಂದು ಪ್ರಶ್ನೆ ಐತಿ. ಯಾಕೆ ಇಲ್ಲಿವರೆಗೆ ಇಡಿ ದಾಳಿಗಳಿಂದ ಸಿಕ್ಕವರು ಎಷ್ಟು ಪರ್ಸೆಂಟೇಜ್ ಇದರಲ್ಲೇ ಶಿಕ್ಷೆ ಆಗ್ಯದ ಅನ್ನೋದು ಇವತ್ತು ಪ್ರಶ್ನೆ ಅದ ರೀ. ಯಾಕಂದರೆ 132 ಕೇಸ್ಗಳಿಗೆ ಇಡಿ ದಾಳಿ ಮಾಡಿದರೆ ಅದರ ಕೇವಲ 2% ಮಾತ್ರ ಜನ ಶಿಕ್ಷೆ ಆಗ್ಯದ. ಉಳಿದವ್ರೆಲ್ಲರೂ ತಪ್ಪಿಸ್ಕೊಂಡಾರ, ರಾಜಕೀಯ ಕಾರಣಕ್ಕೆ ಮಾಡ್ತಾರೆ ಅಂತ ದೊಡ್ಡ ಆರೋಪ ಅದ. ಇದನ್ನು ಈಗ ಕಾಂಗ್ರೆಸ್ಸಿಗೆ ಶುರು ಮಾಡ್ಬೋದಿಂದ ನಾಳೆ ಶುರು ಮಾಡಿದ್ದಾರೆ. ಈಗಾಗಲೇ ಇಲ್ಲ ರಾಜಕೀಯ ಪ್ರೇರಿತ, ಕಾಂಗ್ರೆಸ್ ಅಷ್ಟೇ ಕಾಣ್ತಾರೇನೋ, BJP ಕಾಣೋದಿಲ್ಲೇನೋ ಅನ್ನುವಂಥ ವಾದ ಶುರು ಮಾಡಿ ಹಂಗೆ ಮಾಡಿ ಅದನ್ನು ಕೊನೆಗೆ ಎಲ್ಲರೂ ಎಟ್ಟಿಡ್ಬೇಕು, ಹರ್ಕೊಂಡು ಮತ್ತೇನೋ ಮಾಡ್ತಾರೆ. ಅಲ್ಲಿಯ ಅಧಿಕಾರಿಗಳು, ಅದ್ರ ಕೈಯಾಗಿದ್ದಂಥ ಸಿಬ್ಬಂದಿಗಳು ಒಂದಿಷ್ಟು ಮಾತಾಡ್ತಾ ಇರ್ತಾರೆ. ಮತ್ತು ನಮಗೂ ಅನುಭವ ಗೊತ್ತಾಗ್ತದೆ. ಇಷ್ಟೆಲ್ಲ ಮಾಡಿರೋದು ಅವ್ರು ಶಿಕ್ಷೆ ಆಗಾಗಿಲ್ಲ. ಇದಕ್ಕೆ ಹಿಂದಿದ್ದಂಥವ್ರಿಗೆ ಏನೋ ಕೆಲವೊಬ್ಬರು ರಾಜಕೀಯದ ಹೊರಗಿದ್ದವ್ರಿಗೆ ಶಿಕ್ಷೆ ಆಗ್ಯದ. ಬಟ್ ರಾಜಕೀಯದಲ್ಲಂತ ಈ ಶಾಸಕರಿಗೆ ಎಷ್ಟು ಮಟ್ಟಿಗೆ ಶಿಕ್ಷೆ ಆಗ್ಯದ ಅನ್ನೋದು ಅಷ್ಟ ಇವತ್ತಿನ ಕೆಲವು ಪ್ರಶ್ನೆ ಆಗ್ಯದ. ಹಿಂದೆ BJP ಇದ್ದಂಥವ್ರು ಒಂದು ಹಿಂದೆ ಆಗಿತ್ತು, ಒಂದಿಷ್ಟು ದಾಖಲೆ ಅದಾವ, ಅವ್ರಿಗೇನು ಶಿಕ್ಷೆ ಆಯಿತು ಅನ್ನೋದು ಅಷ್ಟೇ ಮುಖ್ಯದ. ಒಟ್ಟಾರೆಯಾಗಿ ಇಡಿ ದಾಳಿ ಮಾಡಿದ್ದು ಹೆಚ್ಚು ಶಿಕ್ಷೆ ಆಗೋದಿಲ್ಲ. ಯಾಕೆ ಅನ್ನೋದನ್ನು ನಾವು ನೀವೆಲ್ಲ ವಿಚಾರ ಮಾಡುವಂಥದ್ದು. ಒಟ್ಟಿನಲ್ಲ ಈಗ ಮಾತ್ರ ಇಡಿ ಇದು ಒಳ್ಳೆ ಕೆಲಸ ಮಾಡಿದ. ಪಪ್ಪಿಯ ಕೋಟೆಗೆ ಲಗ್ಗೆ ಹಾಕಿ ಒಬ್ಬ ಅಪರಾಧಿಯನ್ನು ತೋರಿಸೋ ಪ್ರಯತ್ನ ಅಂತ ಮಾಡ್ಯದ. ಇನ್ನು ಏನೇನಾಗ್ಬೋದು ಮುಂದೆ ನೋಡೋದು, ಮುಂದೆ ಒಂದು ಏನಾಗ್ತದೆ ಡೆವಲಪ್ಮೆಂಟ್ ಅಂತ ಹೇಳ್ತಾ. ಒಟ್ಟಿನಲ್ಲೇ BJPಗರಿದ್ರೆ ಅವ್ರಿಗೆ ಮಾಫಿ, ಕಾಂಗ್ರೆಸ್ಸಿಗರಿದ್ರೆ ನಿಶ್ಚಿತ ಅಟ್ಯಾಕ್ ಅನ್ನೋದು ಈ ಘಟನೆಯಿಂದ ಆಗ್ಬೋದೇನೋ. ಜೊತೆಗೆ ಕಾಂಗ್ರೆಸ್ ಆದರೂ ಸಹಿತ ಲೋಕಾಯುಕ್ತ ಮೂಲಕ ಇಂಥ ಕೆಲಸ ಮಾಡುವಂಥ BJPಗಿರಲಿ JDS ಇರಲಿ ಅವ್ರ ಮೇಲೆ ಯಾಕೆ ಅಟ್ಯಾಕ್ ಮಾಡಿ ಅವ್ರನ್ನೂ ಸಹಿತ ಈಗ ನಾವು ಅಂತೀವಲ್ಲ ಹೊರಗೆ ತರಬಾರ್ದು ಅಂತೇಳಿ ಒಂದು ಸಣ್ಣ ಪ್ರಶ್ನೆ. ಸುಮ್ಮನೆ ಟೀಕೆ ಮಾಡೋದು ಮತ್ತು ಇಲ್ಲಾಗ ಅದು ಹಂಗೆ ಮಾಡಿ ಏನೋ ಮಾಡಿ ದಂಡಿಗೆ ಹಚ್ಚೋದು ಕೆಲಸಗಳು ನಡೀತಾ ಇರ್ತಾವೆ. ಅದಾಗದ ಸರ್ಕಾರದ ಆದೇಶದಲ್ಲಿ ಚಿಂತನೆ ಮಾಡಿ ಅದೇನೋ ಇರಲಿ. KC ವೀರೇಂದ್ರರು ಕ್ಯಾಶಿನೋ ಮೂಲಕ ಈ ಒಂದು ತಮ್ಮ ರಾಜಕೀಯ ನಡೆಸ್ತಾ ಇದ್ದಾರೆ ಅನ್ನೋದು ಮಾತ್ರ ಇದನ್ನು ಸ್ಪಷ್ಟ ಆಗ್ತಾ ಹೋಗ್ತದೆ. ಇಡೀ ದೇಶ ತುಂಬ ಎಬ್ಬಿಸಿದ್ದಾರೆ. ಅವ್ರ ರಾಜಕೀಯ ರಕ್ಷಣೆ ಬೇಕಂತೇಳಿ ಇವತ್ತು ಅವರು ಶಾಸಕರು ಆಗಿದ್ದಾರೆ. ಅದಕ್ಕಾಗಿ ಇದೆಲ್ಲ ಆಗಿದ್ದು ಸರಿ, ಅದು ತನಿಖೆ ಅಂತ ಆಗ್ಯದ. ಈಗ ಬೆನ್ನತ್ತಿದೆ ಇಡಿ, ಆದಷ್ಟು ಇಡೀ ಇದರಲ್ಲೇ ಇವ್ರನ್ನ ಶಿಕ್ಷಿಸುವಲ್ಲಿ ಯಶಸ್ವಿ ಆಗಲಿ ಅಂತ ಹೇಳ್ತಾ
ಇದು ಬೇಕಾ ನಮ್ಮ ಸಮಾಜಕ್ಕೆ ಅನ್ನೋ ಮತ್ತೊಂದು ದೊಡ್ಡ ಪ್ರಶ್ನೆ ಅದ. ಯಾಕಂದರೆ ಕೆಚೋ ಆಡಿಸೋದು, ಜ್ಯೂಸ್ ಆಡಿಸೋದು, ಮತ್ತೇನೋ ಮಾಡಿಸೋದು, ಸಾರಾಯಿ ಕೊಡಿಸೋದು, ಮತ್ತೇನೋ ಮಾಡಿ ಸಮಾಜನ ಹಾಳು ಮಾಡುವಂಥ ಇವೆಲ್ಲ ಉದ್ಯೋಗಗಳು ಬೇಕಾ? ಇದರಿಂದ ನಮ್ಗೆ ಉದ್ಯೋಗ ಸಿಗ್ತಾವ ಮತ್ತು ನಮಗೆಲ್ಲ ಹೊಟ್ಟೆ ತುಂಬ್ತದೆ. ಏನಪ್ಪ ಲೋಕ ಕಲ್ಯಾಣಕ್ಕೆ ಖರ್ಚು ಮಾಡುವಂಥ ದುಡ್ಡನ್ನು ಇಲ್ಲಿ ಹೋಗಿ ತೊಗೊಂಡು ಲೋಕ ಕಲ್ಯಾಣ ಮಾಡ್ತಿದ್ದು ಎಷ್ಟು ಮಟ್ಟಿಗೆ ಅದ ಅಂತೇಳಿ. ಯಾಕಂದರೆ ಇಲ್ಲೆಲ್ಲ ಜ್ಯೂಸ್ಕೋರರು, ವಿಶೇಷ ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗದವ್ರು ಮಾಡ್ತಿರ್ತಾರೆ. ಆಯರ್ ಕ್ಲಾಸ್ನವರು ಅಷ್ಟೇ ಎಟ್ಟು ಬೇಗ ಮಾಡ್ಕೊಂತ ಮಾಸ್ಟರ್ ಹೋಗ್ತಾರೆ. ಅಲ್ಲಿಯೂ ಕೆಲವು ಮೂರ್ಖರಾಗ್ತಾರೆ ಮಾಡ್ತಾರೆ, ಇಲ್ಲ ಅಂತಲ್ಲ, ಆದರೆ ಭಾಳ ಕಡಿಮೆ ಅಂತ ಹೇಳ್ತಾ ಇದು ಪಪ್ಪಿ ಕೋಟೆಯ ಇವತ್ತಿನ ಕಥೆ. ನಾಳೆಗೆ ಏನೋ ಗೊತ್ತಿಲ್ಲ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. S16 ನ್ಯೂಸ್ ಸತ್ಯ ವಂದನೆಗಳು.